ಗಾಯ್ಸ್ ಏನು ಗೊತ್ತಾ, ನಾನಿಷ್ಟು ಬೇಗ ಬೆಂಗಳೂರು ಬಿಟ್ಟು ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ನಾನಿವಾಗ ಬೆಂಗಳೂರಲ್ಲಿ ಬಸ್ ಸ್ಟಾಪಲ್ಲಿದ್ದೀನಿ. ಸೊ ಯಾಕಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಗೊತ್ತಾಗಬೇಕು ಅಂದರೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ನಾನು ಯಾಕೆ ಬೆಂಗಳೂರು ಬಿಟ್ಟು ಹೋಗ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಗಾಯ್ಸ್ ಏನು ಗೊತ್ತಾ, ನಾನಿಷ್ಟು ಬೇಗ ಬೆಂಗಳೂರು ಬಿಟ್ಟು ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ಬಸ್ಸನ್ನು ಹತ್ತು ಕೂತ್ಕೊಂಡೆ, ಎಲ್ಲಿಗೆ ಹೋಗಲಿ ಯೋಚನೆ ಮಾಡ್ತಾನೆ. ನನ್ನ ಹತ್ರ ಡೈರೆಕ್ಟಾಗಿ ಹೊಟ್ಟೆ ಸುತ್ತಾಯಿತು, ಏನು ತಿಂದಿಲ್ಲ. ಬೆಂಗಳೂರು ಬಿಟ್ಟು ಹೋಗೋಣ ಅನ್ನೋ ಜೋಶಲ್ಲೇನೋ ಅದು ಕೂತ್ಕೊಂಡೆ ಬಸ್ನ. ಆದರೆ ಇಲ್ಲಿ ನೋಡಿದರೆ ಹೆವಿ ಟ್ರಾಫಿಕ್, ಒಂದು ಹೆಜ್ಜೆ ಹೋಗೋಂಗಿಲ್ಲ ಮುಂದಕ್ಕೆ. ಬಸ್ ಸ್ಟಾಪ್ ಅಷ್ಟು ಟ್ರಾಫಿಕ್ ಇತ್ತು. ಸೊ ಅದಕ್ಕೆ ನೋಡೋಣ ಯಾವಾಗ ಹೋಗ್ತೀನಿ ನಾನು, ಇವಾಗ ಹತ್ತಿದ್ರೆ ಅಂತ ಯೋಚನೆ ಮಾಡ್ಕೊಂಡು ಬಸ್ಸಲ್ಲಿ ಕೂತಿದ್ದೆ. ನನಗೆ ಟ್ರಾಫಿಕ್ ಅಂದರೆ ಆಗಲ್ಲ ಗುರು. ಊರಿಗೆ ಹೋಗ್ಬೇಕಾದ್ರೆ ಆರಾಮಾಗಿ ಪೀಸಾಗಿ ಹೋಗಬೇಕು. ಆದರೆ ಎಲ್ಲಿ ನೋಡಿದರೂ ಈ ಟ್ರಾಫಿಕ್ಕು, ಅದ್ರ ಸೌಂಡು, ಸೊ ನೋಡಿ ಸಾಕಾಯಿತು. ಗಾಯ್ಸ್, ನಾನು ನಿಮ್ಮನ್ನೆಲ್ಲ ಬಿಟ್ಟು ಅದು ಬೆಂಗಳೂರು ಬಿಟ್ಟು ಹೋಗ್ತೀನ? ಸುಮ್ಮನೆ ತಮಾಷೆ ಮಾಡಿದೆ, ಹೆಂಗಿತ್ತು ಜೋಕು. ನಾನು ಹೋಗ್ತಾ ಇರೋದು ನಾಳೆ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಅಂತ. ಸೊ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಬರಲ್ಲ ಅಂತ ಅವಳಿಗೆ ಕಾಡಿಸ್ತಾ ಇದೆ. ಸೊ ಹಂಗಾಗಿ ಇವಾಗ ನಮ್ಮೂರಿಗೆ ಬರ್ತಾಯಿದ್ದೀನಿ. ಎಷ್ಟೊತ್ತು ಅಂತ ಹಂಗೆ ಕೂತು ನನಗೂ ಸಾಕಾಗಿ ಹೊಟ್ಟೆ ಸಿಗ್ತಾಯಿತ್ತು. ಸೊ ಊಟಕ್ಕೆ ನಿಲ್ಲಿಸಿದ್ರು. ಏನಾದರೂ ತಿನ್ನೋಣ ಅಂತ ಹೋದೆ. ಅಲ್ಲಿ ಇರೋದು ನೋಡಿ ನನಗೇನು ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ. ಸೊ ಆಲ್ ಟೈಮ್ ನನ್ನ ಫೇವ್ರೆಟ್ ಒಂದು ಕಾಫಿ ಕುಡ್ಕೊಂಡು ಮತ್ತು ನನ್ನ ಬಸ್ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದಾವಣಗೆರೆಗೆ ಬಂದು ಹೇಳ್ದೆ, ಇವಾಗ ನಮ್ಮ ಮಾಮನ ಜೊತೆ ನಮ್ಮ ಆಂಟಿ ಮನೆಗೆ ಹೋಗ್ತಾಯಿದ್ದೀನಿ. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ನೈಟ್ ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಸೊ ನಮ್ಮ ಮನೆಗೆ ಹೋಗೋದು ಏನೂ ಇರಲಿಲ್ಲ. ಅದಕ್ಕೆ ಕಾರ್ ಎತ್ಕೊಂಡು ನಮ್ಮ ಆಂಟಿಗೆ ಮನೆಗೆ ಬಂದುಬಿಟ್ಟೆ. ನಾನು ನಮ್ಮ ಮನೆಗೆ ಯಾಕೆ ಹೋಗಿಲ್ಲ ಅಂದರೆ, ನಮ್ಮ ಮನೇಲಿ ಯಾರೂ ಇಲ್ಲ, ಎಲ್ಲ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ನಾನು ನಮ್ಮ ಆಂಟಿ ಮನೆಗೆ ಬಂದೆ. ಸೊ ಬೆಳಗ್ಗೆ ನಮ್ಮ ಆಂಟಿ ಚೆನ್ನಾಗಿರೋ ಬಿರಿಯಾನಿ ಮಾಡಿತ್ತು. ಸೊ ತಿಂದಾದ್ಮೇಲೆ ನಮ್ಮದೇನಿದೆ ಕೆಲಸ, ಈ ಥರ ರೆಡಿಯಾಗಿ ಹೊರಗಡೆ ಹೋಗೋದು. ಇವಾಗ ರೆಡಿ ಆಗೋಣ ಬನ್ನಿ. ಸೊ ನೈಟ್ ಬಂದು ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ಇದ್ದು ಚೆನ್ನಾಗಿರೋ ಬಿರಿಯಾನಿ ಮಾಡ್ಕೊಂಡು ತಿಂದು ಇವಾಗ ಹೊರಗಡೆ ಹೋಗೋಕೆ ರೆಡಿ ಆಗ್ತಿದ್ದೀನಿ. ಯಾಕೆ ಹೋಗ್ತಿದ್ದೀನಿ ಹೊರಗಡೆ ಅಂತ ಗೊತ್ತಾಗಬೇಕಲ್ವ? ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಯಾವಾಗಲೂ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಸ್ಕಿನ್ ಕೇರ್ನ ಮಾಡ್ಕೊತೀನಿ. ಸೊ ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಕಾಂಪ್ಯಾಕ್ಟ್ನ ಹಚ್ಕೊಂಡೆ. ಹಾಗೆ ಲೈಟಾಗಿ ಕಾಜಲ್ ಮತ್ತು ಐಬ್ರೋನ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಕಾಜಲ್ ಹಚ್ಕೊಂಡು ಇವಾಗ ಐಬ್ರೋ ಫಿಲ್ ಮಾಡ್ಕೊಳ್ಳೋಣ ಬನ್ನಿ. ನನಗೆ ಒಂಚೂರು ಐಬ್ರೋ ಪೆನ್ಸಿಲ್ ಕೊಡಿ. ಆಮೇಲೆ ಇನ್ನು ಚೆನ್ನಾಗದ ಬಿಡವ. ನಮ್ಮ ಇಲ್ಲೇ ಲೇಟ್ ತಣ್ಣಗದ ಹಿಂಗೆ. ಚೆನ್ನಾಗತ್ತ? ಇಲ್ಲೇನು ಹಚ್ಕೊಂಡು ಬಿಳಿದು ಏನು ಹಚ್ಕೊಂತಿಲ್ದಾಗಿನ ಲಿಪ್ಟಿಕ್. ಇದು ಇರೋದ ಈ ಲಿಪ್ ಬಾಂಬಿಗೆ 200 ರೂಪಾಯಿ. ಮತ್ತು ನಂದು ಅಷ್ಟೇ 200 ರೂಪಾಯಿ ಇದಕ್ಕೆ. ಮತ್ತು ನಾನು ತಗೊಂಡಿರೋದು ಅಷ್ಟೇ. 200 ಸೆಕೆಂದದವಲ್ಲೇ ಇದ್ರಾಗೆ ನಾನು ಮೇಕಪ್ ಸ್ಪ್ರೇ ಅಷ್ಟೇ. ನಾನೇನು ಭಾಳ ದಪ್ಪ ಆಗಿಲ್ಲ ಅಲ್ಲ ನನಗಿಂತ. ಬಜ್ಜರಿ ದಪ್ಪ ಹೋಗ್ಬಿಟ್ಟು ಅಂತಂದ್ರೆ ಯಾರು? ಸೊ ನೋಡಿ, ಹೇರ್ ಸ್ಟೈಲ್ ಒಂದು ಬಾಕಿ ಇದೆ. ಇಷ್ಟೇ ನನ್ನ ಸಿಂಪಲ್ ಮೇಕಪ್. ನೋಡಿ ಫೋನ್ ಮನೆಗೆ ಇತ್ತು, ಮತ್ತೆ ಫೋನ್ ತಗೊಂಡು ಮತ್ತೆ BSNL ನಡ್ಕೊಂಡು ಹೋಗಿ ಮಸ್ತ್ ಗೌರ್ಮೆಂಟ್ ಬಸ್ ಸಿಕ್ತು. ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಹಿಡಿದು ಚನ್ನಗಿರಿ ಬಸ್ ಸಿಕ್ತು, ಅತ್ಕೊಂಡು ಹೋದ್ ನೋಡಿ. ಅವ್ವ ಹಂಗಾಗಿತ್ತೆ. ನಮ್ಮ ಆಂಟಿ ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ ಅಂದರೆ, ಮೊನ್ನೆ ಅವರು ಹೊರಗಡೆ ಹೋಗಿದ್ರಂತೆ, ಮನೆಯೆಲ್ಲ ಲಾಕ್ ಹಾಕ್ಕೊಂಡು ಬಸ್ ಸ್ಟಾಪಿಗೆ ಹೋಗಿದ್ದಾರೆ, ಆದರೆ ಫೋನ್ನೇ ಬಿಟ್ಟೋಗಿದ್ದಾರೆ.
ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಗಾಯ್ಸ್, ನೀವು ಯಾರಾದರೂ ನೆಕ್ಸ್ಟ್ ಹೊರಗಡೆ ಹೋಗ್ತೀರಿ ಅಂದರೆ ಸೇಮ್ ಇದೇ ಥರನೇ ಫಾಲೋ ಮಾಡಿ. ಸುಮ್ಮನೆ ಜೋಕ್ ಮಾಡಿದೆ ಮತ್ತೆ ಎಲ್ಲಾದರೂ ಹಿಂಗೆ ಮಾಡಿಗಿಡೀರ, ಎಲ್ಲ ವಸ್ತುಗಳನ್ನು ಕರೆಕ್ಟಾಗಿ ತೊಗೊಂಡೇ ಹೋಗಿ. ನಾವು ಇವಾಗಿನವ್ರು ಗೊತ್ತಲ್ವಾ, ನಮ್ಮನ್ನೇ ಬೇಕಾದರೂ ಬಿಟ್ಟು ಹೋಗ್ತೀವಿ, ಆದರೆ ನಮ್ಮ ಜೊತೆಗಿರೋ ಫೋನ್ನ ಮಾತ್ರ ನಾವು ಬಿಟ್ಟೋಗಲ್ಲಪ್ಪ. ಇಷ್ಟ ಮುಗೀತು. ಚೆನ್ನಾಗೈತೆ. ನಾನು ಚೆನ್ನಾಗಾಗತ್ತಿಲ್ಲ ಅಂಕಿತ. ಚೆನ್ನಾಗೈತೆ. ಸೊ ಲಾಸ್ಟಲ್ಲಿ ನನ್ನ ಫೇವ್ರೇಟ್ ನನ್ನ ವಾಚ್ನ ಹಾಕ್ಕೊಂಡಾಯ್ತು. ಸೊ ಎಲ್ಲನೂ ಹಾಕ್ಕೊಂಡು ರೆಡಿ ಆಗಾದ್ಮೇಲೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡೋಣವಾ. ಸೊ ಫೈನಲಿ ಇವಾಗ ನನ್ನ ಮೇಕಪ್ ಮತ್ತು ಹೇರ್ ಸ್ಟೈಲ್ ಎಲ್ಲ ಮುಗೀತು. ಫಸ್ಟ್ ಟೈಮ್ ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಗಾಯ್ಸ್, ನಿಮಗೆಲ್ಲ ಕ್ಯೂರಿಯಾಸಿಟಿ ಅಲ್ವಾ ನಾನು ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಹೇಳ್ತೀನಿ, ವೆಯ್ಟ್ ಮಾಡಿ. ಚೆನ್ನಾಯ್ತು. ಎಲ್ಲಿಗೆ ಹೋಗ್ತೀಯವ ರೆಡಿಯಾಗಿ? ನಾನು ಹೋಟೆಲಿಗೆ. ಯಾವ ಹೋಟ್ಲಿಗೆ? ಮಾಲ್ಗೆ ಹೋಗ್ತಿದ್ದೀನಿ. ಮಾಲ್ಗೆ ಹೋಗಿ ಆಮೇಲೆ ಹೋಟೆಲ್ಗೆ ಹೋಗ್ತೀನಿ. ಯಾವ ಮಾಲಿಗೆ ಹೋಗ್ತೀನಿ? ನಾನು ಹೊಸದಾಗಿದೆಯಲ್ಲ ಅದ್ರ ಹೆಸರೇನು? ನೀನು ಹೇಳ್ಬೇಕು, ನೀನೇ ಕರ್ಕೊಂಡು ಹೊಂಟಿಯಾ? ನಿನಗೆ ಗೊತ್ತಿಲ್ಲ ಅಂದರೆ ಚೆನ್ನೈ ಶಾಪಿಂಗ್ ಮಾಲ್. ನೋಡಿ, ನಮ್ಮ ಜೊತೆ ಅವನು ಒಬ್ಬ ಬರ್ತೀವಿ. ಬರಬೇಡ ಕಣೋ. ಸೊ ಎಲ್ಲರೂ ರೆಡಿ ಆಗಾದ್ಮೇಲೆ ಫೈನಲಾಗಿ ಅವ್ರ ಫೇವ್ರೇಟ್ ಸ್ಲೋಮೋ ವಾಕ್ನ ಮಾಡ್ತಾರೆ. ಸೊ ಹಾಗೆ ನಾನು ಕೂಡ ಸ್ಲೋಮೋ ವಾಕ್ನ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಬನ್ನಿ. ನಾವು ರೆಡಿಯಾಗಿ ಆಟೋ ಹೊತ್ಕೊಂಡು ಇವಾಗ ಎಲ್ಲಿ ಬಂದಿದ್ದೀವಿ ಗೊತ್ತಾ? ಸೊ ನೋಡಿ ನೀವು, ಚೆನ್ನೈ ಸೂಪರ್ ಮಾಲ್ ಅಲ್ಲ, ಯಾವ ಮಾಲ್? ಚೆನ್ನೈ ಶಾಪಿಂಗ್ ಮಾಲ್. ಆ್ಯಕ್ಚುಲಿ ನಾವು ರೆಡಿಯಾಗಿ ಬಂದಿರೋದು ಮಾಲ್ಗೆ ಹೋಗೋಕ್ಕಲ್ಲ, ಬೇರೆ ಏನೋ ಕೆಲಸ ಇದೆ ಅದಕ್ಕೆ. ಬಟ್ ಹಂಗೆ ಹೋಗ್ಬೇಕಾದ್ರೆ ಎಷ್ಟೊಂದು ದಿನ ಆಯ್ತು ಇದು ಓಪನ್ ಆಗಿ ಇನ್ನೂ ಹೋಗಿಲ್ವಲ್ಲ. ಸೊ ಹೆಂಗಿದೆ ನೋಡ್ಕೊಂಬರೋಣ ಅಂತ ಹೋದ್ವಿ. ಹಾಗೆ ಕಲೆಕ್ಷನ್ಸ್ನ ನೋಡ್ತಾ ಇದ್ವಿ. ಅಷ್ಟಲ್ಲೇ ನನ್ನ ಫ್ರೆಂಡ್ ಫೋನ್ ಮಾಡ್ದೆ ಬಂದಿದ್ದೀನಿ ಅಂತ. ಸೊ ನಾವು ಅರ್ಧಕ್ಕೆ ಅದನ್ನ ಬಿಟ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಕೇಕ್ ತೊಗೊಳಕ್ಕೆ. ಸೊ ಏನಕ್ಕಪ್ಪ ಕೇಕ್ ತೊಗೊಳ್ತಿರೋದು ಅಂದರೆ ನಮ್ಮ ನಾಯಿ ಬರ್ಡೇ. ವೆಯ್ಟ್, ನಾಯಿ ಅಂದ ತಕ್ಷಣ ಕನ್ಫ್ಯೂಸ್ ಆಗಬೇಡಿ. ನಾಯಿ ಅಂದರೆ ನಾಯಿ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ನ ನಾನು ನಾಯಿ ಅಂತ ಕರಿತೀನಿ. ಸೊ ಹಂಗಾಗಿ ನಮ್ಮ ನಾಯಿ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಇವಾಗ ಕೇಕ್ ತೊಗೊಂಡು ನಾನು, ನಮ್ಮ ಆಂಟಿ ಮತ್ತು ಇನ್ನೊಬ್ಬ ಫ್ರೆಂಡು ಹೋಗ್ತಾ ಇದ್ದೀವಿ. ಗಾಯ್ಸ್, ಏನು ಗೊತ್ತಾ, ನಾವು ಅಲ್ಲಿಗೆ ಹೋಗಿದ್ದು ಅವ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ. ಆದರೆ ಏನು ಮಾಡ್ತೀರೋ ಅವರೆಲ್ಲ ಸೇರಿಕೊಂಡು ನನ್ನೇ ಕಾಲು ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಏಯ್, ನೆಟ್ಟು ಗಿಡ ಕಟ್ ಮಾಡಿಲ್ಲಂಗ ತಿಂದಾನಪ್ಪ ಬರ್ಗೇಟ. ಬೆಂಕಿ ಹಚ್ಚೋರು ಯಾರು? ಹ್ಯಾಪಿ ಬರ್ಡೇ ನಾಯಿ. ಅದು ಎಂತ ಕೇಕ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ತಂದು ಮಾಡಿ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಹೌದು, ಗೊತ್ತಿದ್ದಿಲ್ಲ. ನೀ 10 ರೂಪಾಯಿ ಕೇಕ್ ತಂದ್ಬಿಟ್ಟು ನಾವು ತಿಂತಿದ್ವಿ. ಹೌದು ಬೇಡ, ಈಗ ತಿನ್ಬೇಡ ಬಿಡು. ಮತ್ತೆ ಅದು ಡೆಮೋ ಇಟ್ಟಿದ್ರಲ್ಲ, ತಗೊಂಡ್ಬರ್ಬೇಕಿತ್ತು. ಇದನ್ನ ಕೊಡ್ರಿ. ಅದ್ರಿಗೆ ಏನಿರೋದು ಯಾಕೆ ಕ್ರೀಮ್ ಹಾಕಿರ್ತಾರೆ ಅಷ್ಟೇ, ಏನ್ ಹಾಕಿದ್ದಿಲ್ಲ. ಅದನ್ನ ಕೊಡ್ರಿ ಆಕ್ಚುಲಿ ಮತ್ತೆ ಗೊತ್ತಾಗ್ತಿಲ್ಲ. ಈ ಸತಿ ಡಿಫ್ರೆಂಟ್ ಕೇಕ್ ಕಟ್ ಮಾಡೋಣ. ಅದನ್ನ ಬಾಯಾಗ ಇಟ್ಕ ಅದನ್ನ ಬೇಡಪ್ಪ, ಡಿಫ್ರೆಂಟ್ ಆಗಿರಕ್ಕಲೆ ಹೇಳದ. ಹೆಂಗ್ ಗೊತ್ತಾ, ಕಣ್ಣು ಕಾಣ್ತಿರಲ್ಲ, ಇದು ಸಮೇತ ಬ್ಲರ್ ಆಗಿಬಿಟ್ಟು ನೋಡಿ ನಿನಗೂ ಕಾಣಲ್ಲ, ಅದ ಹೆಸರು ಕಾಣ್ತಿಲ್ಲ. ಗಾಯ್ಸ್, ಅವನು ಯಾಕೆ ಹಂಗೆ ಹೇಳ್ತಿದ್ದಾನೆ ಗೊತ್ತಾ? ನಾನು ಹ್ಯಾಪಿ ಬರ್ಡೇ ನಾಯಿ ಅಂತ ಹೇಳ್ಬಿಟ್ಟು ನೇಮ್ನ ಬರ್ಸಿದ್ದೆ. ಸೊ ನಾವು ಕೇಕ್ ತೊಗೊಂಬರ್ಬೇಕಾದ್ರೆ ನಮ್ಮ ಆಂಟಿ ಹಿಡ್ಕೊಂಬಂದಿದ್ರು, ಅದೆಲ್ಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿತ್ತು. ಏನು ಬರೆದಿದ್ದಾರೆ ಅಂತಲೇ ಕಾಣಿಸ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಸ್ಪೆಕ್ಟ್ ಯೂಸ್ ಮಾಡ್ತೀನಲ್ಲ, ನನಗೂ ಕಣ್ಣು ಕಾಣಲ್ಲ, ಅದಕ್ಕೆ ಅವಳು ನೆಟ್ಟಿಗೆ ಬರ್ಸ್ಕೊಂಬಂದಿಲ್ಲ ಅಂತೇಳಿ ಕಾಲು ಎಳಿತಿದ್ದ. ಅವ್ನು ಯಾವಾಗಲೂ ಮಾಡೋದಿದ್ದು ಒಂದೇ, ಒಂದು ಬೈಯೋದು, ಇಲ್ಲ ಜಗಳ ಆಡೋದು, ಇಲ್ಲ ಕಾಲು ಎಳೆಯೋದು. ಇದು ಬಿಟ್ಟರೆ ನನ್ನ ಮಗ ಇನ್ನೇನು ಮಾಡಲ್ಲ. ಸೊ ಅವ್ನು ಇದ್ದಿದೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಅವ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹೋಗ್ಲಿ ಪರವಾಗಿಲ್ಲ, ಏನೋ ಹುಟ್ಟುಬಿಟ್ಟಿದೆಯಾ, ಹುಟ್ಟಬಾರ್ದಿತ್ತು, ಹುಟ್ಟಿರೋ ತಪ್ಪಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಿಂಗೆ ಚೆನ್ನಾಗಿರು. ನೋಡಿ ಹೆಂಗೆ ಮಾಡ್ತಿದ್ದಾನೆ, ನನ್ನ ಬಾಯಿಗೆ ಕೇಕ್ ತುರುಕಬೇಕು ಅಂತೇಳಿ ಈ ರೇಂಜಿಗೆಲ್ಲ ಡ್ರಾಮಾ ಮಾಡ್ತಿದ್ದಾನೆ. ಸೊ ನಾವೆಲ್ಲ ಫೋಟೋಸ್ ತಗೊಂಡು ಅಲ್ಲಿಂದ ಊಟ ಮಾಡಿಕೊಂಡು ಆಮೇಲೆ ಏನು ತಿಂತೀಯ ಅಂತ ಕೇಳಿದೆ. ಐಸ್ ಕ್ರೀಮ್ ತಿಂತೀನಿ ಅಂತ ಐಸ್ ಕ್ರೀಮ್ ಕೊಡಿಸ್ಕೊಂಡು ಆಮೇಲೆ ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿಂದ ಇವಾಗ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನನ್ನ ಫ್ರೆಂಡ್ ಒಬ್ಬಳು ಬರ್ತಾಳೆ, ಅವಳನ್ನ ಕರ್ಕೊಂಡು ನಾಳೆ ನನ್ನ ಫ್ರೆಂಡ್ದು ಎಂಗೇಜ್ಮೆಂಟ್ ಇದೆ. ಸೊ ಹಂಗಾಗಿ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ನಾನು ನಮ್ಮ ಆಂಟಿ ಮನೆಯಿಂದ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಇದೇ ಶಾಪಿಂಗ್ ಮಾಲಿಗೆ ನಾವು ಹೋಗಿದ್ದು, ಆದರೆ ಏನೂ ನೋಡಲಿಲ್ಲ, ಹಾಗೆ ಬಂದುಬಿಟ್ಟೆ. ಸೊ ಬನ್ನಿ ಇವಾಗ ನನ್ನ ಫ್ರೆಂಡ್ ಬರ್ತಾಳೆ, ಕರ್ಕೊಂಡು ಹೋಗೋಣ.
ಸೊ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳಲ್ಲ ಅವ್ರ ತಮ್ಮನ ಜೊತೆ, ಇವಳೇ ನನ್ನ ಫ್ರೆಂಡ್. ಬನ್ನಿ ಬನ್ನಿ. ಅಪ್ಪಿ ನೀನು? ಆಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ಕಾಫಿ ಕುಡಿದ್ವಿ. ನೈಟ್ ನಮ್ಮಮ್ಮ ಊಟಕ್ಕೆ ರೆಡಿ ಮಾಡಿದ್ರು, ಸೊ ಊಟ ಮಾಡಿ ಮಲ್ಕೊಂಡ್ವಿ. ಸೊ ನಾವು ಬೆಳಿಗ್ಗೆ ಎದ್ಬಿಟ್ಟು ಈ ಥರ ರೆಡಿ ಆಗಿದ್ದೀವಿ ಎಂಗೇಜ್ಮೆಂಟಿಗೆ ಹೋಗೋಣ ಅಂತೇಳಿ. ಸೊ ಇವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಅಪ್ಪಾಜಿ ಜೊತೆಗೆ ನಾವು ಎಂಗೇಜ್ಮೆಂಟ್ ಇರೋ ಜಾಗಕ್ಕೆ ಹೋಗ್ತೀವಿ. ಸೊ ನಾವೀಗ ಬಂದಿದ್ದೀವಿ. ಹೋದ ತಕ್ಷಣ ನಮಗೆ ಕುಡಿಯೋಕೆ ಕೊಟ್ಟರು. ಸಾರಿ, ಕುಡಿಯೋಕೆ ಅಂದರೆ ಆ ಥರ ಅಲ್ಲ, ಜ್ಯೂಸ್ ಕೊಟ್ಟರು. ಅದಾದಮೇಲೆ ನಮ್ಮ ಹುಡುಗಿದ್ದು ಜೋರಾಗಿ ಫೋಟೋಶೂಟ್ ನಡೀತಿತ್ತು. ಅವಳು ನೋಡಿ ನಮಗೂ ಫೋಟೋಸ್ ತಕ್ಕೋಬೇಕು ಅಂತ ಅನ್ನಿಸ್ತು. ಸೊ ನಾವಿಬ್ಬರು ಇಲ್ಲಿ ಈ ಥರ ವೀಡಿಯೋ ಮಾಡ್ಕೊಂಡ್ವಿ. 11 ಗಂಟೆಯಿಂದ ನಮಗೂ ಕಾದು ಸಾಕಾಯಿತು. ಕೊನೆಗೆ 12ವರೆಗೆ ಇವಾಗ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಸೊ ಹುಡುಗನ ಮನೆಯವರು ಬಂದ ಮೇಲೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸ್ಕೊಂಡು ನಮ್ಮ ಹುಡುಗಿನ ರೆಡಿ ಮಾಡಿ ಇವಾಗ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದಿದ್ದಾರೆ. ಈಗ ಇವರಿಬ್ಬರು ಹಾರನ ಎಕ್ಸ್ಚೇಂಜ್ ಮಾಡಿಕೊಂಡು ಸೊ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಅಂತೂ ಇಂತೂ ನಮ್ಮ ಹುಡುಗಿ ಎಂಗೇಜ್ ಆಗಿಬಿಟ್ಲು. ಸೊ ಹುಡುಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಮತ್ತೇನು ಕೆಲಸ ಹೇಳಿ, ತಂದಿರೋಂಥ ಕೇಕ್ಗಳನ್ನ ಕಟ್ ಮಾಡೋದು. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವರಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಯಾವ ಖುಷಿಗೆ? ಎಂಗೇಜ್ ಆಗಿರೋ ಖುಷಿಗೆ. ಸೊ ನೀವು ನೋಡಿ ಖುಷಿ ಪಡಿ. ಫೈನಲಿ ಇವಾಗ ನಮ್ಮ ಹುಡುಗಿ ಮದುವೆ ಆಗ್ತಾ ಇದ್ದಾಳೆ. ಸೊ ಕೇಕ್ ಎಲ್ಲ ಕಟ್ ಆದಮೇಲೆ ನಾವು ಫೋಟೋ ತೆಗೆಸ್ಕೊಳೋಣ ಅಂತ ಹೋದ್ವಿ. ಯಾಕಂದರೆ ನಾವು ಹೋಗಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ, ಇಲ್ಲಾಂದರೆ ಹೆಂಗೆ ಗೊತ್ತಾಗುತ್ತೆ ಹೇಳಿ. ಅದಾದಮೇಲೆ ನಾವು ಈ ಥರ ಫೋಟೋಸ್ ತಗೊಂಡ್ವಿ. ಸೊ ಇವಾಗ ನಮ್ಮ ಕೆಲಸ ಏನಪ್ಪ ಅಂದರೆ ಊಟ. ನೀನು ಜೋರಾಗಿ. 11 ಗಂಟೆಗೆ ಬಂದಿರೋದು, 3 ಗಂಟೆಗೆ ಊಟ. 4 ಗಂಟೆ ಇನ್ನೂ ಸ್ವಲ್ಪ ಕೊಟ್ಟರೆ 4 ಗಂಟೆ. ಸೊ ನಾವು ವಿಡಿಯೋದಲ್ಲಿ ಈ ಥರ ಮಾತಾಡಿದ್ದು ನೋಡಿ ಅಲ್ಲಿರೋರು ಒಬ್ಬರು ಇನ್ನೂ ಸ್ವಲ್ಪ ಹೊತ್ತಾದರೆ 4 ಗಂಟೆ ಆಗುತ್ತೆ. ಸೊ 4 ಗಂಟೆಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಕಾಮಿಡಿ ಮಾಡಿದರು. ಎಂಗೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಊಟ ಮಾಡಿಕೊಂಡು ಎಲ್ಲದನ್ನು ಮುಗಿಸ್ಕೊಂಡು ಇವಾಗ ನಾನು ಇವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅವ್ರನ್ನ ನಾನು ಹೋಗಿ ಬಸ್ ಸ್ಟಾಪಿಗೆ ಬಿಟ್ಟು ಬರ್ತೀನಿ. ದೊಡ್ಡದೈತೆ ಸುಟ್ಟಾಗ್ತಾನೆ. ಏನಂದ್ರೆ ಜಿಮ್ಮಿಗೆ ಹೋದ್ರು, ಮನೆಗಿದ್ರೆ ತುರುಗು. ಒಬ್ಳು ಜಡೆ ಹಾಕ್ಸ್ಕೊಂಡಿದ್ನ ನೋಡಿ ನಮಗೂ ಕೂಡ ಜಡೆ ಹಾಕ್ಸ್ಕೋಬೇಕು ಅಂತ ಅನ್ನಿಸ್ತು. ಅದು 10 ವರ್ಷ ಆದಮೇಲೆ ನಾನು ಈ ಥರ ಜಡೆ ಹಾಕ್ಸ್ಕೊತಿದ್ದೀನಿ. ನಾನು ಕಾಲೇಜ್ ಲೆವೆಲಲ್ಲಿ ಈ ಥರ ಜಡೆ ಹಾಕ್ಕೊಂಡಿದ್ದು. ಸೊ ಹುಡುಗಿರೆಲ್ಲ ಸೇರ್ಕೊಂಡ್ಮೇಲೆ ಈ ಥರ ಏನಾದರೂ ಮಾಡಲೇಬೇಕಲ್ವಾ. ಅದೇನೋಪ್ಪ, ಎಲ್ಲರೂ ಹುಡುಗರು ಫ್ರೆಂಡ್ಶಿಪ್ ಚೆನ್ನಾಗಿ ಹುಡುಗಿರು ಕಂಡ್ರೆ ಆಗಲ್ಲ ಅಂತಾರೆ. ಆದರೆ ನಮ್ಮ ಗ್ರೂಪಲ್ಲಿ ನಾವ್ಯಾರು ಆ ಥರ ಇಲ್ಲ, ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಇದ್ದೀವಿ. ಎಷ್ಟೊಂದು ವರ್ಷ ಆದಮೇಲೆ ಈಗೆಲ್ಲರೂ ಒಟ್ಟಿಗೆ ಸಿಕ್ಕಿರೋದ್ರಿಂದ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬ ಖುಷಿ ಆಯಿತು. ಸೊ ನಾನು ಜಡೆ ಹಾಕ್ಸ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದ್ದೀನಿ. ಸೊ ಇವಾಗ ಅವ್ರನ್ನೆಲ್ಲ ಕರ್ಕೊಂಡು ಅವ್ರನ್ನ ಬಸ್ ಸ್ಟಾಪಿಗೆ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅವ್ರನ್ನ ಬಿಟ್ಟಾದ್ಮೇಲೆ ನನಗೇನು ಕೆಲಸ, ನಾನು ಕೂಡ ರೆಡಿಯಾಗಿ ನೈಟು ಇವಾಗ ನಮ್ಮ ಅಮ್ಮನ ಕರ್ಕೊಂಡು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಬೆಂಗಳೂರಿಗೆ ಹೋಗ್ಬೇಕಲ್ವಾ, ಅದಕ್ಕೆ ಬಂದಿದ್ದು ಒಂದೇ ದಿನ. ಸಿಕ್ಕಿರೋಂಥ ಆ ಟೈಮಲ್ಲಿ ನಾವಂತೂ ತುಂಬ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಯಾವಾಗಲೂ ಹೀಗೆ ಇರೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಪ್ಪಾಜಿನೂ ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಆದರೆ ನಮ್ಮಮ್ಮ ನಾನು ಒಬ್ಬಳೇ ಇದ್ದೇನು ಮಾಡಲಿ ಅಂತ ನಮ್ಮ ಜೊತೆಗೆ ಬಂತು. ಸೊ ಗಾಯ್ಸ್, ಈ ವಿಡಿಯೋನ ಮುಂದೆ ಮದುವೆ ಆಗ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರ ಜೊತೆನೂ ಕೂಡ ನೀವು ಇದೇ ಥರನೇ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಕೀಪ್ ವಾಚಿಂಗ್, ಕೀಪ್ ಲವಿಂಗ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.